ಇದು ತೈತ್ರೇಯ, ಹ್ಮ್ ಇದು ಐತ್ರೇಯ. ಹ್ಮ್ ಐತ್ರೇಯ ಉಪನಿಷತ್ತು ಹ್ಮ್ ಫೇಮಸ್ ಇದು, ಅವ್ರಿಗೆ ಇಷ್ಟವಂತ ಇದು. ಇದರಲ್ಲಿ ನೋಡು ಒಂದೊಂದು ಪದ್ಯನೂ ಎಷ್ಟು ಮಟ್ಟಿಗಿದೆ ಅಂತಂದರೆ, ಸರ್ವಕಾಶ್ರಯ ಸರ್ವನಿತ್ಯಾನಂದ ಶರ್ವಾರಿ ವಂದ್ಯ ಶ್ರೀಹರಿ ವಂದ್ಯ ಶ್ರೀಹರಿರು ಗೋವಿಂದ ವಿಠಲನ ಚಿಂತಿಸು ಅನ್ನದಾದೆಂಬ ಚೆನ್ನಹರಿರು ಪಗಡ ಮನ್ನದ ಚಿಂತಿಸಲು ಒಲಿವಾನು ಒಲಿವಾನು ಶ್ರೀಹರಿ ಚೆನ್ನವರು ಗೋವಿಂದ ವಿಠಲಾನು. ಶೋಭನ ಭಟ್ರು ಜನಗಳಿಗೆ ಹೇಳ್ತಾರೆ, ಮಧ್ವಶಾಸ್ತ್ರ ಅನ್ನೋದು ಬಲಮುರಿ ಶಂಕದಾಗೆ. ಇದನ್ನು ಜನ ಏನು ಮಾಡ್ತಾರೆ, ಅಯ್ಯೋ ನಮಗೆ ಇದರಿಂದ ಹಣ ಸಂಪಾದನೆ ಆಗೋದಿಲ್ಲ, ಅದರಿಂದ ನಾವು ಬೇಡ ಅಂದ್ಬಿಟ್ಟು ಮಧ್ವ ಗ್ರಂಥವನ್ನು ಪಾರಾಯಣ ಮಾಡೋದಿಲ್ಲ, ಮಧ್ವಾಚಾರ ಗ್ರಂಥನ. ಆದರೆ ಅದು ಬಲಮುರಿ ಶಂಕದಾಗೆ ಅದನ್ನು ನಾವು ಕರಗತ ಮಾಡ್ಕೊಂಡ್ಬಿಟ್ರೆ ಎಂಥ ಸಮಯದಲ್ಲೂ ಒಂದು ಕಷ್ಟ ಕಾಲದಲ್ಲಿ ಅವರೇ ಹೇಳಿದು ಹೊರಗಡೆ ಹೋಗ್ತಾ ಇರ್ತೀವಿ, ಹಾಗೆ ಮಧ್ವಾಚಾರ ಚರಿತ್ರೆ ಎಲ್ಲ ನಮ್ಮ ತಲೆಯಲ್ಲಿ ಇರುತ್ತೆ, ಏನೋ ಒಂದು ಕಷ್ಟ ಆಗ್ಬಿಡುತ್ತೆ. ಆವಾಗ ಮಧ್ವಾಚಾರ ಸ್ಮರಣೆ ಮಾಡಿಬಿಟ್ರೆ ಅವ್ರು ಹೇಗೆ ಚೋರರನ್ನು ಪರಾಭವಗೊಳಿಸಿದ್ರು ದಾರಿ ಮಧ್ಯದಲ್ಲಿ, ಆ ಥರ ನಮಗೆ ಅನುಕೂಲ ಆಗಿಬಿಡುತ್ತೆ. ಅದನ್ನು ಮಧ್ವಾಚಾರ ಸ್ಮರಣೆ ಯಾವಾಗಲೂ ಇಟ್ಕೊಂಡಿರಬೇಕು, ಮಧ್ವಾಚಾರ ಸ್ಮರಣೆನ ಅಂತ ಹೇಳ್ತಾರೆ. ಅದಕ್ಕೆ ಸ್ಟಾರ್ಟಿಂಗಲ್ಲೇ ಹೇಳ್ಬಿಡ್ತಾರೆ. ಸ್ಟಾರ್ಟಿಂಗಲ್ಲೇ ಏನು ಹೇಳ್ತಾರೆ, ಪೂರ್ಣಪ್ರಜ್ಞರು ವಿಷ್ಕಂಡ ಜ್ಞಾನಮೇರು ಆನಂದತೀರ್ಥ ಮಧ್ವ ದಶಪ್ರಮತೆ ಪೂರ್ಣಬೋಧ ಸರ್ವಜ್ಞ ಅಂತ ಅವರ ಹೆಸರುಗಳು. ತಮ್ಮ ಅಪ್ರತಿಮ ವೈದುಷ್ಯದಿಂದ ತಾತ್ವಿಕ ಪ್ರಪಂಚದಲ್ಲಿ ಅಪೂರ್ವ ಆಧ್ಯಾತ್ಮಿಕ ಕ್ರಾಂತಿ ಮಾಡಿದ ಮಹಾಪುರುಷರು. ಅಂದರೆ ಎಲ್ಲ ಶಾಸ್ತ್ರಗಳನ್ನು ಶೋಧಿಸಿ ಜಮಿತ್ತಮ್ ಅಂತ ಮಾಡಿದವರೇನೆ ಮಧ್ವಾಚಾರ. ಸಕಲ ವಿಷಯಗಳಲ್ಲೂ ಪರಿಪೂರ್ಣ ಮಾಹಿತಿ, ಒಂದು ವಿಷಯ ಅಲ್ಲ, ಯಾವ ವಿಷಯ ತಗೊಳ್ಳೋದು ಆಗಲಿ ಪರಿಪೂರ್ಣ ಮಾಹಿತಿಯನ್ನು ನೀಡಿದ ಅಪ್ರತಿಮ ಚಿಂತಕರು ಎಂಬುದು ಇವರ ಪ್ರಶಸ್ತಿ. ಅದ್ಭುತ ಆಕೃತಿಯಂತೆ, ಅದ್ಭುತವಾದ ಆಕೃತಿಯದ್ದು. ಹೌದು, 32 ಲಕ್ಷಣಗಳಿಂದ ಕೂಡಿದ ಸರ್ವಾಲಂಕೃತವಾದ ಭೂಷಣದವರು. ಶಾಸ್ತ್ರ ಪ್ರಪಂಚವನ್ನು ತೆರೆದಿಟ್ಟು ಈ ಕಡೆ ತಮ್ಮ ಆಕೃತಿ ಅದ್ಭುತವಾದ ಆಕೃತಿ. ಈಗ ನಮ್ಮ ಮಧ್ವಶಾಸ್ತ್ರ ಅನ್ನೋದು ತುಂಬ ಇದೆ. ಪೂರ್ಣ ಪ್ರಜ್ಞೆ ದರ್ಶನ ಇದೆ. ಮಧ್ವಗಳು ಮಧ್ವಾಚಾರ ದರ್ಶನ ಫಸ್ಟ್ ಓದಬೇಕು, ಯಾಕೆಂದರೆ ಅವರದರಲ್ಲಿ ನಿಷ್ಕಲ್ಮಶವಾದಂಥ ವಿಚಾರ ಯಾವುದರಲ್ಲೂ ಕೂಡ ಅವರಿಗೆ ಅದರಲ್ಲೂ ಇದಿಲ್ಲ, ಅದ್ರ ಮೇಲೆ ಮಹಿಮೆ. ನೀವು ತತ್ವಜ್ಞಾನ ಇವಾಗ ಸಂಪಾದನೆ ಅಂದರೆ ಯಾವ ಥರ ಸಂಪಾದನೆ ಅಂದರೆ ಯಾವ್ದು ಬೇಕಾದ್ರೂ ಮಾಡ್ಬೋದು, ಯಾವುದು ವಿಚಾರ ತಗೊಂಡ್ರು ತತ್ವಜ್ಞಾನ ಉಂಟಾಗುತ್ತೆ. ರಾಘವೇಂದ್ರ ಗುರುಗಳು ತಗೋತೀಯ, ಅವರಿಗೆ ಎಷ್ಟು ಮಹಿಮೆ ತೋರಿಸಿದ್ದಾರೆ, ಅವರಿಂದ ನಾವು ತತ್ವಜ್ಞಾನ ಪಡಿಬೋದು. ಮಧ್ವಾಚಾರ ಚರಿತ್ರೆ ತಗೋತೀಯ, ಅದರಲ್ಲಿ ಒಂದೊಂದು ಅಧ್ಯಾಯದಲ್ಲೂ ಒಂದೊಂದು ಮಹಿಮೆ. ಇದರಲ್ಲೇ ತತ್ವಜ್ಞಾನ ಸಂಪಾದನೆ ಮಾಡೋದು. ಅವ್ರ ಚರಿತ್ರೆ ಓದ್ತಿದ್ದಾಗೆ ಸಂಪಾದನೆ, ಅವ್ರು ನೇರವಾಗಿ ಉಪದೇಶ ಮಾಡಲ್ಲ, ನಮಗೆ ಕಾಣಲ್ಲ. ಅದರಿಂದ ಅವ್ರು ಏನು ಮಾಡ್ತಾರೆ, ಅವರು ಹೇಳಿದ್ದೆಲ್ಲ ಇದರಲ್ಲಿ ರೆಕಾರ್ಡ್ ಮಾಡಿರ್ತಾರೆ. ಅದನ್ನು ನಾವು ಓದ್ಕೊಂಡ್ರೆ ಅವ್ರು ನಮಗೆ ಉಪದೇಶ ಮಾಡಿದಾಗೆ ಅಂತ ಮನಸ್ಸಲ್ಲಿ ತಂದ್ಕೋಬೇಕು. ಮಧ್ವಾಚಾರ ಕೂತಿದ್ದಾರೆ, ನಾವು ಅವರ ಉಪದೇಶ ಕೇಳ್ತಾ ಇದ್ದೀವಿ. ವಾದರಾಜ ಚರಿತ್ರೆ ತುಂಬ ಚೆನ್ನಾಗಿ ಓದಿದ್ಯಲ್ಲ, ವಾದರಾಜ ಚರಿತ್ರೆ, ಅದಂತೂ ಕೂಡ ಮಧ್ವಾಚಾರ ಅವರೇ ಮಧ್ವಾಚಾರ ಆಗೋದು ಮುಂದಿನ ಕಲ್ಪಕ್ಕೆ. ಈಗ ವಾದರಾಜರು ಏನಾಗಿದ್ದಾರೆ, 98ನೇ ಇವರು ವಾದರಾಜರು ಮುಂದಿನ ಕಲ್ಪಕ್ಕೆ ಮುಖ್ಯ ಪ್ರಾಣಿಯವರಾಗ್ತಾರೆ. ಅವರೇನೇ 3 ಅವತಾರ ಇರ್ತಾರೆ, ಹನುಮ ಭೀಮ ಮಧ್ವ ಅಂತ 3 ಅವತಾರ ಇರ್ತಾರೆ. ನಂತರದಲ್ಲೇ ಬ್ರಹ್ಮದೇವರಾಗ್ತಾರೆ. ಹೀಗೆ 98 ಋಷಿಗಳು ಕೂಡ ವಾದರಾಜರಿಗೆ ಬರ್ತಾರೆ. ವಾದರಾಜ ಚರಿತ್ರೆ ಸದಾ ಓದು, ಮಧ್ವಾಚಾರ ಚರಿತ್ರೆ ಸದಾ ಓದು, ನಿಂಗೆಲ್ಲ ತತ್ವ ತಿಳಿಯುತ್ತೆ. ನೀನು ಓದೋದ್ರಲ್ಲಿ ಏನು ಸೋಮಾರಿತನ ಇಲ್ಲ. ವಾದರಾಜ ಚರಿತ್ರೆ ಇದೆಯಾ? ಇಲ್ಲ, ತಗೋಬೇಕು. ತಗೊಳ್ಳೋದೇನು ತಗೊಂಡು ಹೋಗು, ಆಯ್ತಮ್ಮ. ಇದರಲ್ಲೇ ವಾದರಾಜ ಚರಿತ್ರೆ. ವಾದರಾಜ ಒಬ್ಬರೇ ಅಲ್ಲ, ಈಗ ಭೂತರಾಜರು ಇಟ್ಕೊಪ್ಪ. ಭೂತರಾಜರು ಯಾರು ಅಂತ ನಿಮ್ಗೆ ಗೊತ್ತು. ಅವರು ಶಪ ಕೊಟ್ಬಿಡ್ತಾರೆ, ಆಗ ಮಾವ ಇಳ್ಕೊಂಡು ಸಾಚ ಅಂತ ಹೇಳಿದಕ್ಕೆ ರಂಡಾಪುತ್ರ ತೊಂದರೆ ಸಾಚ ಅಂತ ಹೇಳ್ತಾರೆ. ಅವರು ದೇವ್ರ ಪೂಜೆ ವೇಳೆ ಅವರು ಕುತಂತ್ರ ಮಾಡಿರು ಅಂತ ಶಾಪ ಕೊಟ್ಬಿಡ್ತಾರೆ, ನೀನು ಬ್ರಹ್ಮಪಿಶಾಚಿ ಆಗುವಂತ. ಅವರು ಬ್ರಹ್ಮಪಿಶಾಚಿ ಆಗ್ತಾರೆ. ಆಗ ಅವರು ತಿರ್ಗಾನು ವಾದರಾಜ ಸಂಚಾರ ಬಂದಾಗ ಅಕಾಮವನ್ನು ಸ್ನಾತ ಅಂದರೆ ರಂಡಾಪುತ್ರ ತೊಂದರೆ ಸ್ನಾತ ಅಂತಾರೆ ವಾದರಾಜರು. ಆವಾಗ ದಯವಿಟ್ಟು ನನ್ನ ಈ ಭೂತ ಶರೀರದಿಂದ ನೀವು ಬಿಡುಗಡೆ ಮಾಡಿ ಅಂತ ಕೇಳ್ತಾನೆ. ಆಯಿತು, ನೀನು ಬಿಡುಗಡೆ ಮಾಡ್ತೀನಿ, ಆದರೆ ನೀ ಭೂತರಾಜರಾಗೇ ಇರಬೇಕು. ನೀನು ಭೂತರಾಜರಾಗಿದ್ದು ನೀ ಕಲಿಯುಗ ಮುಳುಗೋವರೆಗೂ ಕೂಡ, ಅಂದರೆ ಇನ್ನೊಂದು ಸತಿಗೆ ಅವರು ರುದ್ರದೇವರಾಗ್ತಾರೆ. ಆ ರುದ್ರದೇವರಾಗೋವರೆಗೂ ಕೂಡ ನೀನಿದ್ದು ಜಗತ್ತನ್ನು ರಕ್ಷಣೆ ಮಾಡಬೇಕು ಅಂತ ಹೇಳ್ತಾರೆ. ಭೂತರಾಜರಾಗಿ ಮೂಲ ರೂಪದಲ್ಲಿ ಇದ್ದರೂ ಕೂಡ ವಿಶ್ವಪ್ರಿಯರು,
ವಿಷಪ್ರಿಯ ಚೈತ್ರು ಅಂತ ಅವ್ರ ಕಥೆಗಳಿದೆ ನೋಡಿ, ವಿಷಪ್ರಿಯ ಚೈತ್ರು ಹ್ಮ್ ಕಥೆಗಳಿದೆ. ಅವರೆಲ್ಲ ಭೂತರಾಜರ ಅವತಾರ. ಆ ಅವತಾರಗಳನ್ನೆಲ್ಲ ಅವರು ವಿಷಪ್ರಿಯ ಚೈತ್ರ ಹುಟ್ಟಿ ಬೇಕಾಷ್ಟು ಮಹಿಮೆಗಳು ತೋರಿಸ್ತಾರೆ. ಅದರಿಂದ ಭೂತರಾಜರು ದೇವರಾಗೋವರೆಗೂ ಕೂಡ ಅವತಾರ ಹೆಚ್ಚುತ್ತಾನೇ ಇರ್ತಾರೆ. ಅವರು ಭೂತರಾಜರು ಅಂತ ಹೆದರಬಾರ್ದು, ಅವ್ರ ರಕ್ಷಣೆ ನಮಗೆ ಇರುತ್ತೆ. ಭೂತರಾಜರಿಗೂ ನೋಡಿ, ಒಂದು ಕಡೆ ರುದ್ರದೇವ್ರ ಮುಖ ಕೊಟ್ಟಿರ್ತಾರೆ, ಒಂದು ಕಡೆ ಭೂತರಾಜರು ಕೊಟ್ಟಿರ್ತಾರೆ. ರುದ್ರದೇವರಾಗೋವರು ಅವರು ಅಹಂಕಾರ ಅಭಿಮಾನ ದೇವತೆಗಳು. ಅದರಿಂದ ಅಹಂಕಾರ ಪಟ್ಟು ಶಾಪಿಸ್ಕೊಂಡು ಅದರಿಂದ ಅವರು ಅವ್ರ ಚರಿತ್ರೆ ಪೂರ್ತಿ ಇದೆ, ಯಾವ ಥರ ಇದು ಮಾಡಿದ್ದಾರೆ ಅಂತ. ಎಲ್ಲ ನೀನು ಹೋದವನಿಗೆ ಬೇಜಾರಿಲ್ವಲ್ಲ ನಿನಗೆ, ಅವರಷ್ಟೇ ಅಲ್ಲ, ಬೇರೆ ಬೇರೆ ಹೆಚ್ಚುಗಳದ್ದು ಇದೆಲ್ಲ ಕೊಟ್ಟಿದ್ದಾರೆ ಇದರಿಗೆ ನೋಡಿ. ದೇವ್ರ ನಾಮಗಳು ನೀನು ಹೇಳಿದ್ನಲ್ಲ, ದೇವ್ರ ನಾಮಗಳು ಎಷ್ಟೊಂದು ಕೊಟ್ಟಿದ್ದಾರೆ ನೋಡಿ. ದೇವ್ರ ನಾಮಗಳಿದೆ, ಇದನ್ನೆಲ್ಲ ಓದ್ಕೊಂಡು ಇಟ್ಕೊಂಡು ನಿನಗೆ ನಾನು ಕೊಟ್ಟೆ ಅಂತ ತಿಳ್ಕೊ. ಇದಂದರೆ ಒಂದೊಂದು ಸ್ವಲ್ಪನೇ ಓದೋ ಪರವಾಗಿಲ್ಲ, ಓದ್ತಾ ಆಸೆ ಬಂದ್ಬಿಡುತ್ತೆ. ಪಾದರಾಜ ಪೂರ್ತಿ ಇದೆ ಇದರೊಳಗೆ. ಅಲ್ಲ, ನಿನಗೆ ಓದಾಸಕ್ತಿಯಲ್ಲಿ ಯಾವಾಗ ಹಿಡಿತು ಅಂತ? ಚಿಕ್ಕ ವಯಸ್ಸಲ್ಲಿ ಚಿಕ್ಕ ವಯಸ್ಸು 8 ವರ್ಷದಿಂದನೂ ಓದ್ತಾ ಇದ್ದೀನಿ ನಾನು. 8 ವಯಸ್ಸಿಂದನೂ ಓದಿ. ಅವಾಗೆಲ್ಲ ಎಲ್ಲಿ ಪುಸ್ತಕಗಳೆಲ್ಲ ಸಿಗ್ತಿತ್ತು? ಪುಸ್ತಕಗಳು ಇರಲಿಲ್ಲ ಆವಾಗ, ನಮ್ಮಮ್ಮ ಕೊಡ್ತಿರ್ಲಿಲ್ಲ. ಆವಾಗೆಲ್ಲ ಬರ್ಕೊಂತಿದ್ವಿ. ಅವಳ ಪುಸ್ತಕ ನಮ್ಮ ಅಮ್ಮನ ಹತ್ರ ಇತ್ತಲ್ಲ ಪುಸ್ತಕ, ಅವಳು ನನಗೆ ಕೊಡ್ತಿರ್ಲಿಲ್ಲ, ಮದುವೆ ಆಗ್ಬಿಟ್ಟಿತ್ತಲ್ಲ, ನೀನು ಕೊಡಲ್ಲ ಅಂತಿದ್ಲು. ಅದಕ್ಕೇನು ಮಾಡಿದೆ ನಾನು, ಅವಾಗೆಲ್ಲ ಹರಕಲ ಹಾಳೆ, ಈ ಪರೀಕ್ಷೆ ಹಾಳೆಗಳೆಲ್ಲ ಖಾಲಿ ಇರ್ತಿತ್ತು, ಅದರೆಲ್ಲ ಬರ್ಕೊಂಡ್ಬರ್ತಾ ಇದ್ದೆ ಮೈಸೂರಿಗೆ. ಅವೆಲ್ಲ ಬರ್ಕೊಂಬಂದಿದ್ದೀನಿ. ಆ ಪುಸ್ತಕಗಳು ಹಾಳೆ ಕೂಡ ಇತ್ತು ಬಂದು ಮನೆ ತನಕ, ಆ ಥರ ಬರ್ಕೊಂಡ್ಬರ್ತೀನಿ. ಆವಾಗಿಂದ ಓದೋದು ಎಲ್ಲ ಪುಸ್ತಕಗಳು ಓದ್ತೀನಿ. ಸಂಸ್ಕೃತ ಇದೊಂದೇ ಅಲ್ಲ, ಸಂಸ್ಕೃತ ಗ್ರಂಥಗಳು ಓದ್ತೀನಿ ನಾನು. ಸಂಸ್ಕೃತ ಗ್ರಂಥಗಳಲ್ಲಿ ಎಲ್ಲ ಬರ್ಕೊಂಬಂದ್ಬಿಟ್ಟಿದ್ದೀನಿ. ಒಂದು 10,000 ಶ್ಲೋಕ. ಹನುಮೇಶಾಚಾರ್ಯ ಅಂತ ಇದ್ದಾರೆ ಬೆಂಗಳೂರಿನಲ್ಲಿ, ಭದ್ರೇಶ್ವರನಲ್ಲಿ. ಅವ್ರು ಮಾಡಿದ್ರು ಮಧ್ವಾಚಾರ್ಯ ಚರಿತ್ರೆ, ಅರ್ಧ ತನಕ ಮಧ್ವಾಚಾರ್ಯ ಚರಿತ್ರೆ, ಬದ್ರಿಕಾಶ್ರಮಕ್ಕೆ ಹೋಗೋವರೆಗೆ. ಅದ್ರ ಮುಂದೆ ಕಥಾಲಕ್ಷಣ, ಪ್ರಮಾಣ ಲಕ್ಷಣ, ಸಾಧನ ಪ್ರಕರಣ, ಧರ್ಮಕರ್ಮ ಪ್ರಕರಣ, ಫಲಪ್ರಕರಣ, ಹೀಗೆ ಉದ್ದಕ್ಕೂ ಟಾರಿ ಪ್ರಕರಣ, ಶಿಷ್ಯಾರ್ಥ ಪ್ರಕರಣ, ಉದ್ದಕ್ಕೂ ತುಂಬ ಅಧ್ಯಾಯಗಳು, ಪ್ರಕರಣಗಳು. ಒಟ್ಟು 10,000 ಶ್ಲೋಕ. ಅಲ್ಲೆಲ್ಲ ಬೇಕಾದ್ದೆಲ್ಲ ಬರ್ಕೊಂಡ್ಬಿಟ್ಟಿದ್ದೀನಿ. ಅದನ್ನ ತೋರಿಸ್ತೀನಿ ಆಮೇಲೆ. ಎಲ್ಲ ಬರ್ಕೊಂಡ್ಬಿಟ್ಟಿದ್ದೀನಿ. ಪ್ರಯಾಗ ಮಹಾತ್ಮೆ ಅದೆಷ್ಟಪ್ಪ ಗುಡ್ಡನಿಗೆ ಯೋಚನೆ ಗುಡ್ಡನಿಗೆ ಹೇಳಿದ್ದೀನಿ, ಇವತ್ತು ತಂದು ಕೊಡ್ತಾನೆ, ನಾಳೆ ಬಳೆ ತಂದು ಕೊಡ್ತಾನೆ. ಕಲಿಯುಗದ ಕಲ್ಪತರು ಎಲ್ಲ ಪ್ರಯಾಗ ಮಹಾತ್ಮೆ, ವಿಜಯ ಚರಿತ್ರೆ, ಗುರುಕೃಷ್ಣ ಮಾಡಿದ ಭಾಗವತನೇ ಓದಬೇಕು. ಯಾಕೆಂದರೆ ಬೇರೆ ಬೇರೆ ಗ್ರಂಥಗಳಲ್ಲಿ ನಾವು ಕಥಾ ಇದು ಓದ್ತೀವಿ. ಅವ್ರು ಹೇಳೋದಾದರೆ ಪದ್ಮಪುರಾಣ 18 ಪುರಾಣ ಇದೆ ಇವಾಗ. 18 ಪುರಾಣಗಳು ಬೇಕಾದಂಥ ಕಥೆಗಳಿದೆ. ಇಲ್ಲಿಂದ ವಿಷ್ಣು ಪುರಾಣ, ಬ್ರಹ್ಮಪುರಾಣ ಎಲ್ಲ ನೆನ್ನೆ ಓದಿ ಮುಗಿಸಿ ತಗೊಂಡೋಗಿಟ್ಟೆ. 18 ಪುರಾಣ ಇದೆ. ಅದು ಎಲ್ಲದೂ ಭಗವಂತನ ವಿಚಾರ ಇದೆ, ಆದರೆ ಕಥೆಗಳು ಜಾಸ್ತಿ ಅದರೊಳಗೆ. ಈ ಭಾಗವತದಲ್ಲಿ ಹಾಗಲ್ಲ. ಅದರಿಂದ ನೀವು ಭಾಗವತ ಅಂದರೆ ಸ್ವಯಂಭೂ ಮನುವಿನಿಂದ ತಗೊಂಡು ಯಾರ್ಯಾರು ಪರಮಾತ್ಮ ಹೇಗೆ ಅನುಗ್ರಹ ಮಾಡ್ದ ಅನ್ನೋದನ್ನು ನೀವು ಸ್ಪಷ್ಟವಾಗಿ 12 ಸ್ಕಂದದಲ್ಲಿ ಭಾಗವತ ಮಾಡಬೇಕು ಅಂತ ಹೇಳ್ತಾರೆ ನಾರದರು. ವೇದವ್ಯಾಸದೇವ್ರಿಗೆ ಹೇಳ್ತಾರೆ. ಅವ್ರಿಗೆ ವೇದ ಗೊತ್ತಿಲ್ವಾ, ಇವ್ರು ಯಾಕೆ ಹೇಳಬೇಕು ಅಂದರೆ ಹಾಗಲ್ಲ, ನಾರದರಿಗೆ ಅನುಗ್ರಹ ಮಾಡಬೇಕಾಗಿರುತ್ತೆ ಇವರು. ನಾರದರು ನಂಗೆ ಹೇಳಿದ್ರು ನಾ ಬರದೆ ಅಂತ ಇವ್ರಿಗೆ ಅನ್ನಿಸ್ಬೇಕು. ಅವರು ತಂದೆ ಮಗ ತಾನೇ, ಅವರು ಪರಮಾತ್ಮನ ಮಗ ತಾನೇ ನಾರದರು. ಆವಾಗ ನಾರದರ ಕೀರ್ತಿ ಕೊಡೋಕ್ಕೋಸ್ಕರವಾಗಿ ಭಾಗವತವನ್ನು ಹೇಳಿ ಅಂತ ಇವರು ಕೈಲಿ ಹೇಳಿಸ್ಕೊಂಡು ಕಡೆಗೆ ಖೇಮಂಕರ ರಾಯನ ತನಕ, ಮುಂದೆ ಖೇಮಂಕರ ರಾಯ ಅಂತ ನಮ್ಮ ಪೀಳಿಗೆ ಬರ್ತಾರೆ, ಅಲ್ಲಿವರೆಗೆ ನಿಂತೋಗುತ್ತೆ ಪರಮಾತ್ಮನ ಅವತಾರಗಳು ನಿಂತೋಗುತ್ತೆ. ಅಲ್ಲಿವರೆಗೆ ನಿಮ್ಮ ಭಾಗವತ ಪೂರ್ತಿ ಬರೀರಿ, ಆವಾಗ ನಿಮಗೆ ಸಮಾಧಾನ ಸಿಗುತ್ತೆ ಅಂತ. ಆವಾಗಲೇ ಸ್ವಯಂಭೂಮನವಿಂದ ಹಿಡಿದು ಮೊದಲನೇ ಸ್ಕಂದ ಸ್ವಯಂಭೂಮನ ಕಥೆಗಳು, ಪರೀಕ್ಷಿತ್ ಮಹಾರಾಜ ಶಾಪ ಕೊಡ್ತಾರಲ್ಲ, ಶಮೀಕ ಋಷಿಗಳ ಮಗ ಶಾಪ ಕೊಟ್ಟ, ಅಲ್ಲಿಂದ ಪ್ರಾರಂಭ ತಗೊಂಡಿದ್ದಾರೆ ಭಾಗವತ. ಆ ಪರೀಕ್ಷಿತ್ ಮಹಾರಾಜ ಒಂದು ಆಶ್ರಮ ಕಟ್ಕೊಂಡು ಗಂಗಾ ನದಿ ತೀರದಲ್ಲಿ ಇರ್ತಾನೆ. ಅಲ್ಲಿಗೆ ಶುಕ ಋಷಿಗಳು ಬರ್ತಾರೆ. ಶುಕ ಋಷಿಗಳು ವೇದವ್ಯಾಸರ ಮಕ್ಕಳು. ಅವರು ಸಮಗ್ರ ಭಾಗವತ ಪಾಠ ಹೇಳಿರ್ತಾರೆ ವೇದವ್ಯಾಸರವರಿಗೆ. ನೀರನ್ನು ಪರೀಕ್ಷಿತ್ ಮಹಾರಾಜಂಗೆ ಹೋಗಿ ಹೇಳಿ ಅವನ್ನ ಉದ್ಧಾರ ಮಾಡು ಅಂತ ಹೇಳ್ತಾರೆ. ಯಾಕೆಂದರೆ ಹಾವು ಕಚ್ಚಿ ಸಾಯಲಿ ಅಂತ ಶಾಪ ಕೊಟ್ಬಿಟ್ಟಿರ್ತಾನೆ ಶೃಂಗಿ ಮಗ. ಆವಾಗ ಅವನು ಅಪಮೃತ್ಯು ಬಂದ್ಬಿಡುತ್ತೆ ಬಾ.
ಅದಕ್ಕೋಸ್ಕರವಾಗಿ ಹಾಗಾಗಬಾರ್ದು ಅಂದ್ಬಿಟ್ಟು ಪರೀಕ್ಷಿತ್ ಮಹಾರಾಜರುಗೆ ಶುಕ ಮಹರ್ಷಿಗಳು 7 ದಿನದಲ್ಲಿ 12 ಅಧ್ಯಾಯ ಮುಗಿಸ್ತಾರೆ, 12 ಸ್ಕಂದ ಮುಗಿಸ್ತಾರೆ ಭಾಗವತನ. ವಿಧವಾಗಿ ಭಾಗವತಗಳು ಒಂದೊಂದರಲ್ಲಿ ಒಂದೊಂದು ಚರಿತ್ರೆ ಬರುತ್ತೆ. ದ್ವಿತೀಯ ಸ್ಕಂದಲ್ಲಿ ಬರೀ ತತ್ವ ವಿಚಾರ, ಅದನ್ನು ಮಾತ್ರ ಯಾವಾಗಲೂ ಎಲ್ಲರೂ ಓದಬೇಕು. ದ್ವಿತೀಯ ಸ್ಕಂದ ಅದರಲ್ಲಿ ಬರೀ ತತ್ವ ವಿಚಾರಗಳು ಹೇಳ್ತಾರೆ, ಮಹಿಮೆಗಳು ತತ್ವ ವಿಚಾರ 10 ಪ್ರಕರಣದಲ್ಲಿ ಹೇಳ್ತಾರೆ. ಇದರೊಳಗೆ ನಂತರ ತೃತೀಯ ಸ್ಕಂದ ಕಡ್ಡಮ ಋಷಿಗಳು ವಿವಾಹ, ಕಪಿಲರೂಪಿ ಮಹಾತ್ಮೆ, ಕಪಿಲೂರ್ತಿ ಹುಟ್ಟೋದು ಅವತಾರ, ಕಪಿಲರೂಪಿ ಪರಮಾತ್ಮ ದೇವಹೂತಿಗೆ ಉಪದೇಶ ಮಾಡೋದು, ಅದು ತತ್ವ ವಿಚಾರ ಬರ್ತದೆ. ಸಾಂಖ್ಯ ಅದು ತೃತೀಯ ಸ್ಕಂದ ಆಗೋಯ್ತು, ಅಲ್ಲಿಗೆ ಮುಗಿಸ್ಬಿಡ್ತಾರೆ ತೃತೀಯ ಸ್ಕಂದ. ಚತುರ್ಸ್ಕಂದ ತಗೋತಾರೆ, ಅದರಲ್ಲಿ ಸಚಿದೇವಿ ದಕ್ಷಯಜ್ಞ ತಗೋತಾರೆ. ದಕ್ಷಯಜ್ಞದಲ್ಲಿ ಅವನು ಅವಮಾನ ಮಾಡ್ತಾರೆ ಈಶ್ವರನಿಗೆ, ಎದ್ದು ನಮಸ್ಕಾರ ಮಾಡಲ್ಲ ಅನ್ನೋಕ್ಕೋಸ್ಕರ ಅವಮಾನ ಮಾಡ್ತಾನೆ. ಆವಾಗ ಸಚಿದೇವಿ ಆವಾಗ ಸುಟ್ಕೊಂಡು ಸತ್ತೋಗ್ಬಿಡ್ತಾಳಲ್ಲ ಅವಳು. ಆವಾಗ ಅವರು ಕೇಳ್ತಾರೆ, ಯಾತಕ್ಕೂ ಒಂದು ಸ್ವಲ್ಪ ನಮಸ್ಕಾರ ಮಾಡಬಾರ್ದಾಗಿತ್ತಾ ಅಂತ ಕೇಳ್ತಾರೆ. ಸಾಯಕ್ಕೆ ಮುಂಚೆ ಕೇಳ್ತಾರೆ, ನಮ್ಮಪ್ಪಗೆ ನಮಸ್ಕಾರ ಮಾಡಬಾರ್ದಾಗಿತ್ತಾ ಅಂತ. ನಮಸ್ಕಾರ ಮಾಡೋಕ್ಕೆ ಅವನಲ್ಲಿ ಅಹಂಕಾರ ತುಂಬಿದೆ, ಅಹಂಕಾರ ಇರೋ ಕಡೆ ಪರಮಾತ್ಮ ಇರಲ್ಲ, ಅದರಿಂದ ನಾನು ನಮಸ್ಕಾರ ಮಾಡಲಿಲ್ಲ. ಬರೀ ಇದೆ ನಾನು ಯಾಕೆ ನಮಸ್ಕಾರ ಮಾಡಲಿ, ನಾ ಮಾಡಲಿಲ್ಲ. ನಾನು ವಾಸ್ತವ ಬ್ರಹ್ಮದೇವರ ಅಂತರ್ಯಾಮಿಗಿಂತ ಅನಂತರೂಪಿ ಪರಮಾತ್ಮನ ನಾನು ಧ್ಯಾನ ಮಾಡ್ತಾ ಇದ್ದೆ. ಅನಂತರೂಪಿ ಪರಮಾತ್ಮನ ಧ್ಯಾನ ಮಾಡೋಕ್ಕೆ ರುದ್ರದೇವರ ಅಧಿಕಾರ ಉಂಟು, ಉಪಾಸನೆ ಮಾಡೋಕ್ಕೆ ಬ್ರಹ್ಮದೇವರ ಅಧಿಕಾರ ಉಂಟು. ಅಲ್ಲಿ ನಾನು ಚಿಂತನೆ ಮಾಡ್ತಾ ಇದ್ದೆ, ಅದಕ್ಕೆ ನಾನು ನಮಸ್ಕಾರ ಮಾಡಲಿಲ್ಲ ಅಷ್ಟೇ. ಆವಾಗ ಅವಮಾನಕ್ಕೆ ಅವಳು ಸಚಿದೇವಿ ಸುಟ್ಟುಕೊಂಡು ಸತ್ತೋಗ್ತಾಳೆ. ಅವಳು ಮತ್ತೆ ಪಾರ್ವತಿಯಾಗಿ ಹುಡ್ತಾಳೆ, ಹಿಮವಂತನ ಮಗನ ಪಾರ್ವತಿಯಾಗಿ ಹುಟ್ಟಿ ಮತ್ತೆ ಈಶ್ವರನ್ನೇ ಮದುವೆ ಮಾಡ್ಕೋಬೇಕು ಅಂತ ತಪಸ್ಸು ಮಾಡಿ ಈಶ್ವರನಿಗೆ ಪಾರ್ವತಿ ಪರಮೇಶ್ವರ ಕಲ್ಯಾಣ ಸ್ಕಂದ ಪುರಾಣದಲ್ಲಿ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ. 1ನೇ ಭಾಗ ಅವಳು ಓದ್ತಾ ಇದ್ದರೆ ನಾವು ಆ ಮದುವೆಯಲ್ಲಿ ಭಾಗವಹಿಸಿದ್ದೀವೇನೋ ಅಂತ ಅನ್ಕೊಂಡು. ಪರಮಾತ್ಮನೇ ಅಲಂಕಾರ ಮಾಡ್ತಾನೆ ಈಶ್ವರನಿಗೆ, ಅಷ್ಟು ಬಂಗಾರ ಬಣ್ಣ, ಈ ತೊಗಲು ಚರ್ಮ ಅದು ಇದು ಅದಲ್ಲ. ಈಶ್ವರನ ವಾಮದೇವ ಅಂತ ಇದ್ರು, ಅದು ಅವನ ಬಂಗಾರ ಬಣ್ಣ ರೂಪವನ್ನು ನೋಡೋಕ್ಕೆ ಯಾರಿಗೂ ಯೋಗ್ಯತೆ ಇಲ್ಲ ಅಂತ ಹೇಳ್ಬಿಟ್ರೆ ನಿನ್ನೆ ದಿನ ಈ ಪುಸ್ತಕದೊಳಗೆ. ಅದಕ್ಕೋಸ್ಕರನೇ ಅವನು ಮಂಕ ಕಾಣೋದು. ಆ ಬಂಗಾರ ಬಣ್ಣದಲ್ಲಿ ನಿಂತ್ಕೊಂಡು ಮದುವೆ ಮಾಡ್ಕೋತಾರೆ. ಬಂಗಾರ ಬಣ್ಣ ಈಶ್ವರ, ಬಂಗಾರ ಬಣ್ಣ ಗೌರಿ, ಅವರ ವಿವಾಹ ನಡೆಯುತ್ತೆ. ಆಗ ಪರಮಾತ್ಮನೇ ಅಲಂಕಾರ ಮಾಡಿ ಕೂತ್ಕೋತಾನೆ. ಇವ್ರ ಕಡೆ ದೇವಾನುದೇವತೆಗಳೇ ಬಡಿಸ್ತಾರೆ. ಅದರ ಸಂಭ್ರಮ ಅದರಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸ್ಕಂದ ಪುರಾಣ 1ನೇ ಭಾಗದಲ್ಲಿ. ಪಂಚಮ ಸ್ಕಂದಲ್ಲಿ ಬಂದರೆ ಇದು ಭರತ ಚಕ್ರವರ್ತಿ ಋಷಭರೂಪಿ ಪರಮಾತ್ಮ ನಾಭಿರಾಜ ಇರ್ತಾನೆ. ನಾಭಿರಾಜ ಅಂತ ಅಗ್ನಿತರ ಮಗ ನಾಭಿರಾಜ, ಸ್ವಯಂಭೂ ಮುನಿ ಮೊಮ್ಮಗ. ಅವನಿಗೆ ಋಷಭರೂಪಿ ಪರಮಾತ್ಮ ಮಗ ಹುಟ್ಟಿಸ್ತಾನೆ. ಅವನು ಮಕ್ಕಳಿಗೆಲ್ಲ 100 ಜನ ಮಕ್ಕಳು ಅವನಿಗೆ. ಅದು ಭರತ ಮೊದಲನೇ ಮಗ. ಭರತ ಮಾತ್ರ ಚಕ್ರವರ್ತಿ ಆಗ್ತಾನೆ. ಭರತನಿಗೆ ಚಕ್ರವರ್ತಿ ಆಗಿಬಿಟ್ಟು ಋಷಭರೂಪಿ ಪರಮಾತ್ಮ ಅದೃಷ್ಟನಾಗಿ ಹೊರಟೋಗ್ತಾನೆ. ಅದು ದೇವರಲ್ವಾ, ಅದೃಷ್ಟನಾಗ್ಬಿಡ್ತಾನೆ. ಭರತ ಚಕ್ರವರ್ತಿ ಏನು ಮಾಡ್ತಾನೆ, ಆ ಚಿಕ್ಕ ವಯಸ್ಸಲ್ಲೇ ಸಂಸಾರ ಬಿಟ್ಟುಬಿಟ್ಟು ಈ ಇದಕ್ಕೆ ಬರ್ತಾನೆ, ಪುಲಹ ಗ್ರಾಮ, ಅದು ಯಾವುದೋ ಒಂದು ಪುಲಹ ಗ್ರಾಮಕ್ಕೆ ಬರ್ತಾನೆ. ಅಲ್ಲಿ ನದಿ ದಡದಲ್ಲಿ ಕೂತ್ಕೊಂಡು ಜಪ ಮಾಡ್ಕೋತಾ ಇರ್ತಾನೆ. ಆವಾಗ ಏನಾಗುತ್ತೆ, ಒಂದು ಜಿಂಕೆ ಮರಿ ಹಾಕುತ್ತೆ. ಜಿಂಕೆ ಹುಲಿ ಗರ್ಜನೆಗೆ ಸತ್ತೋಗ್ಬಿಡುತ್ತೆ ಜಿಂಕೆ. ಆ ಮರಿ ಪಾಪ ನೀರುತ್ತಿರ್ತಾ ಇರುತ್ತೆ. ಈ ಜಪಮಣಿ ಮಾಡ್ತಾ ಇರ್ತಾನೆ. ಜಪ ಮಾಡ್ಲಾ ಮರಿನ ಎತ್ತಲ, ಜಪ ಮಾಡ್ಲಾ ಮರಿನ ಎತ್ತ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಏನು ಬೇಡ ಜಪ ಬೇಡ ಅಂತ ಮಣಿನ ಕಡೆ ಎತ್ತಾಕ್ಬಿಟ್ಟು ನದಿಗೆ ಹಾರಿ ಜಿಂಕೆನ ತೊಗೊಂಡು ಬರ್ತಾನೆ. ಜಿಂಕೆನ ತೊಗೊಂಡು ಬಂದು ಸಾಕ್ತಾನೆ. ಅದ್ರ ಮಮತೆ ಇಟ್ಕೊಂಡ್ಬಿಡ್ತಾನೆ. ದೇವ್ರ ಪೂಜೆ ಎಲ್ಲ ಹೊಟ್ಟೋಗುತ್ತೆ, ಪೂಜೆ ಹೋಯ್ತು, ಪುನಸ್ಕಾರ ಹೋಯ್ತು, ಎಲ್ಲ ಹೋಯ್ತು. ಅದನ್ನ ಸದಾ ಅದ್ರ ಧ್ಯಾನದಲ್ಲೇ ಇದ್ದು ಬಿಡ್ತಾನೆ. ಧ್ಯಾನದಲ್ಲಿದ್ದು ಅದ್ರ ನೆನಪಲ್ಲೇ ಸತ್ತೋಗ್ಬಿಡ್ತಾನೆ. ಅದು ಓಡೋಗ್ಬಿಡುತ್ತೆ. ಮರಿ ಸುಮ್ಮನೆ ಇರ್ತಾ, ಅಯ್ಯೋ ಎತ್ತರ ಆಗುತ್ತೆ, ಬೆಳೆಯುತ್ತೆ, ಹೊಟ್ಟೋಗ್ಬಿಡುತ್ತೆ. ಅಯ್ಯೋ ನನ್ನ ಜಿಂಕೆ ಹೋಯ್ತು, ನನ್ನ ಜಿಂಕೆ ಆಯಿತು, ಜಿಂಕೆ ಅಂತ ಪ್ರಾಣ ಬಿಟ್ಬಿಡ್ತಾನೆ. ಜಿಂಕೆಯಾಗೆ ಹುಟ್ಟುತ್ತಾನೆ. ಆವಾಗ ಅವ್ನಿಗೆ ಜ್ಞಾನ ಇರುತ್ತೆ, ಜ್ಞಾನ ಇರುತ್ತೆ. ಯಾಕೆಂದರೆ ಅವಾಗ ಸಾಧನೆ ಮಾಡಿದಾನಲ್ಲ, ಛೇನ ಎಂಥ ಕೆಲಸ ಮಾಡ್ಬಿಟ್ಟೆ, ಜಿಂಕೆ ಅಂತ ಜಿಂಕೆನೇ ಆಗ್ಬಿಟ್ನಲ್ಲ ಅಂದ್ಬಿಟ್ಟು ಆವಾಗ ಪುಲಸ್ತ ಗ್ರಾಮ, ಅದೇ ಅಲ್ಲಿಗೆ ಬಂದು ತಾನು ಎಲ್ಲಿ ತಪಸ್ಸು ಮಾಡಿದ್ದ ಅದೇ ಆಶ್ರಮದಲ್ಲೇ ಇದ್ದುಕೊಂಡು ಬರೀ ಹುಲ್ಲು ಇದು ತಿಂದ್ಕೊಂಡು
ತಾನೇನೆ ನದಿಗೆ ಹಾರಿ ದೇಹತ್ಯಾಗ ಮಾಡಿಬಿಟ್ಟೆ. ಋಷಿ ಇದು ಜ್ಞಾನಿ ಅಲ್ವಾ, ದೇಹತ್ಯಾಗ ಮಾಡ್ಬಿಟ್ಟೆ. ಆ ದೇಹತ್ಯಾಗ ಮಾಡಿದ್ದು ಒಬ್ಬ ಬ್ರಾಹ್ಮಣನ ಹೊಟ್ಟೆಯಲ್ಲಿ, ಅಂಗೀರಸ ಅನ್ನೋ ಬ್ರಾಹ್ಮಣ ಹೊಟ್ಟೆಯಲ್ಲಿ ಹುಟ್ಟುತ್ತಾನೆ ಜಿಂಕೆ. ಮುಖ್ಯ ಪ್ರಾಣಿಗೂ ಅಂಗೀರಸ ಅಂತಾರಲ್ವಾ? ಮುಖ್ಯ ಪ್ರಾಣಿಗೂ ಅಂಗೀರಸ ಅಂತಾರೆ. ಮುಖ್ಯ ಪ್ರಾಣಿಯವ್ರು ಅಂಗೀರಸ ಅಂತ ಹೆಸರು. ಅವನೇ ಈ ಅಂಗೀರಸ ಬ್ರಾಹ್ಮಣ. ಅಲ್ಲ, ಅದು ಏನಕ್ಕೆ ಮುಖ್ಯ ಪ್ರಾಣಿ ಅಂಗೀರಸ? ಅಂಗಾಳ ಮಂಗೀರಸ ಅಂತ. ಅಂಗಾಳ ಮಂಗೀರಸ ಅಂದ್ರೆ ನಮ್ಮ ಅಂಗಗಳನ್ನ ನಿಯಮಗೊಳಿಸೋನೇ ಅದರ ಬೃಹದಾರಣ್ಯೋಪನಿಷತ್ತಲ್ಲಿ ವಿಷದವಾಗಿ ಬರ್ತದೆ. ಅಂಗಗಳನ್ನು ನಿಯಮಿಸುವನಾದ್ದರಿಂದ ಅಂಗೀರಸ, ಅಂಗಾನಾಂ ಅಂಗೀರಸ ಅಂತ ಬೃಹದಾರಣ್ಯೋಪನಿಷತ್ತು ಅದರೊಳಗೆ ಎಲ್ಲ ಬರುತ್ತೆ. ಅದರೊಳಗೆ ಬೃಹದಾರಣ್ಯೋಪನಿಷತ್ತಿನಲ್ಲಿ. ಸರಿ, ಆವಾಗ ಇವನು ಇದಾಯ್ತಲ್ಲ, ಇನ್ನೇ ಹಾಗಾದ್ರೆ ಅನ್ನಡ್ಸ್ಕೊಂಡು ಹೇಳ್ಸ್ಕೊಡ್ತೀನಿ. ಈ ಪಂಚಮ ಸ್ಕಂದ ಒಂದು ಮುಗಿಸ್ಬಿಡ್ತೀನಿ. ಇದ್ರೊಳಗೆ ಅವನು ಇದು ಮಾಡ್ತಾನಲ್ಲ, ಬ್ರಾಹ್ಮಣನ ಹುಡ್ತಾನೆ. ಬ್ರಾಹ್ಮಣ ಹುಟ್ಟಾಗ ಜ್ಞಾನ ಇರುತ್ತೆ. ಜ್ಞಾನ ಇದ್ದಾಗ ಅವನಿಗೆ ಏನಾಗುತ್ತೆ, ಈ ಜನಗಳ ಜೊತೆಗೆ ಸೇರಿರ್ತಾನೆ, ನನ್ನನ್ನು ಇದು ಮಾಡ್ತಾರೆ ಅಂದ್ಬಿಟ್ಟು ಪೆದ್ದನಾಗೆ ಹುಚ್ಚನಾಗೆ ಇದ್ಬಿಡ್ತಾನೆ ಇವನು. ಯಾರ ಜೊತೆಗೂ ಮಾತಾಡೋದು ಬಕ್ರಾಗಿ ಮಾತಾಡೋದು, ಕೊಳ್ಕೊಳ್ ಬಟ್ಟೆ ಹೀಗೆಲ್ಲ ಇರ್ತಾನೆ. ಆವಾಗ ಇವನ ಇದು ಮೂಢ ಅಂದ್ಬಿಟ್ಟು ಇವನಿಗೆ ಚಂಗಳನ್ನ ಹಲಸಲನ್ನ ಎಲ್ಲ ಕೊಡ್ತಾ ಇರ್ತಾರೆ. ಬಲವಾಗಿ ಎರಡನೇ ತಾಯಿ ಮಗ ಇವನು ಹೋಗ್ತದೆ. ಆವಾಗ ಸರಿ, ಇವನಿಗೆ ಏನಾಗುತ್ತೆ, ತಂದೆ ತಾಯಿ ಸತ್ತೋಗ್ಬಿಡ್ತಾರೆ. ಇವನಿಗೆ ಯಾಕೆ ನಾವು ಬಿಟ್ಟು ಕೂಡ ಹಾಕಬೇಕು ಅಂತಂದ್ಬಿಟ್ಟು ಇವನ್ನ ಒಂದು ಹೊಲ ಕಾಯಕ್ಕೆ ಕೂಡಿಸ್ಬಿಡ್ತಾರೆ. ಅಂದರೆ ಹುಲ್ಲು ಅಂತ ಇರ್ತಲ್ಲ ಒಂದು ಮಾಡಿಬಿಟ್ಟು ಹೊಲ ಕಾಯಕ್ಕೆ ಕೂಡಿಸಿದಾಗ ಏನಾಗುತ್ತೆ, ಅಲ್ಲೊಬ್ಬ ಇವನು ಬರ್ತಾನೆ, ಅದೇ ಸಿಂಧೂ ದೇಶದ ರಾಜ ಬರ್ತಾನೆ. ರಾಜ ಬಂದಾಗ ಅವನಿಗೆ ಇದು ಪಲ್ಲಕ್ಕಿ ಹೊರಕೊಬ್ಬರು ಬೇಕಾಗಿರುತ್ತೆ. ಹುಡ್ಕೊಂಬರ್ತಾರೆ. ಇವ್ನು ಗುಂಟಾಗಿ ಕೂತಿರ್ತಾನೆ. ದಾಂಡಿಗ ಇದ್ದಾನೆ ಇವನು. ಇವನ್ನ ಕೊಟ್ಟುಕೊಂಡೋಗಿ ಭುಜದ ಮೇಲೆ ಪಲ್ಲಕ್ಕಿ ಇಡ್ತಾರೆ. ಇವನು ಅಲ್ಲೊಂದು ಕಾಲು ಇಲ್ಲೊಂದು ಕಾಲು ಇಡ್ತಾ ಇರ್ತಾನೆ. ಆವಾಗ ಇವನಿಗೆ ಕುಲ್ಕತ್ತೆ, ಅವನು ಒಳಗಿರೋ ಪಲ್ಲಕ್ಕಿ ಸವೀರ ರಾಜಂಗೆ, ಸಿಂಧೂ ದೇಶದ ರಾಜಂಗೆ. ಆವಾಗ ಅವನಿಗೆ ಯಾಕೆ ಸರಿಯಾಗಿ ನಡೀರಿ, ಕುಲುಕ್ತಾ ಇದೆಯಲ್ಲ ಅಂತಂದೆ. ನಾವು ಸರಿಯಾಗಿ ನಡೀತಾ ಇದ್ದೀವಿ, ಅವನು ಬಂದಿದ್ದಾನಲ್ಲ ಹೊಸ ಮನುಷ್ಯ, ಅವನು ಹಾಗೆ ಎಡ್ಡಮ್ ಕಾಲು ಇಡ್ತಾ ಇದ್ದಾನೆ ಅಂತ. ಆವಾಗ ಏನಪ್ಪ ನೀನು ಇಷ್ಟೊಂದು ಸಣ್ಣಕ್ಕಿದೆಯಾ, ಪಾಪ ಊಟ ಮಾಡಿಲ್ಲ ಅನಿಸುತ್ತೆ ನೀನು ಅಂತ ವ್ಯಂಗ್ಯವಾಗಿ ಏನೇನೋ ಮಾತಾಡ್ತಾನೆ. ಬದುಕಿದ್ದು ಸತ್ತಾಗಿದೆಯಾ ಹಾಗೆ ಹೇಗೆ ಅಂತಾನೆ. ಸುಮ್ಮನಿರ್ತಾನೆ. ಆವಾಗ ಇನ್ನೂ ಏನೇನೋ ಮಾತಾಡ್ತಾನೆ. ಆವಾಗ ತಡೆಯೋದಿಲ್ಲ. ಹೌದಪ್ಪ, ನೀ ಹೇಳಿದ್ದೆಲ್ಲ ನಿಜ, ನೀ ಹೇಳಿದ್ದೆಲ್ಲ ದೇಹಕ್ಕೆ ಮಾತ್ರ ಅನ್ವಯಿಸುತ್ತೆ, ಜೀವನಿಗೆ ಅನ್ವಯಿಸೋದಿಲ್ಲ ಅಂತ ಹೇಳಿ ಆವಾಗ ರಘುಗಣ ಮಹಾರಾಜನಿಗೆ ಪೂರ್ತಿ ತತ್ವ ಉಪದೇಶ ಮಾಡ್ತಾನೆ. ಜರ್ನಿಗಳು ಬರ್ತಾ ದೇಹದ ಪೂರ್ತಿ ಉಪದೇಶ ಮಾಡ್ತಾನೆ. ನಾನೆಲ್ಲ ಹೊತ್ತಿರೋದು ಈ ಕೆಳಗಡೆ, ನಮ್ಮ ಕಾಲು ಕೆಳಗಡೆ ಇದೆ, ತಲೆ ಇದೆ, ತಲೆ ಭುಜ ಇದೆ, ಭುಜದಿಂದ ತೊಡೆ ಇದೆ, ತೊಡೆಯಿಂದ ಪಾದ ಇದೆ, ಪಾದ ನೆಲದ ಮೇಲೆ, ನೆಲ ಎಲ್ಲಿದೆ, ಕೆಳಗಡೆ 7 ಲೋಕ ಇದೆ. ಭೂಮಿಯಿಂದ ಮೇಲೆ 7 ಲೋಕ. ಈ ಭೂಮಿ ನಾವು ಕಾಲಿಟ್ಟರೆ, ನಾವು ಕಾಲಿಡ್ತೀವಿ ಭೂಮಿ ಮೇಲೆ, ಆ ಭೂಮಿ ದೇವಿ ಒಂದೇ ಅಲ್ಲ ಅದಿರೋದು. ಕೆಳಗಡೆ 7 ಲೋಕ ಇದೆ. ಸುತ್ತಲ ಪಾತಾಳ, ಸಲಾತಳ, ರಸತಳ, ಪಾತಾಳ ಅಂತ 7 ಲೋಕ ಇದೆ. 7 ಲೋಕದ ಕೆಳಗೆ ಯಾರಿದ್ದಾರೆ? ಶೇಷ ದೇವರು, ತಾವರ ಹಿಡಿಯ ಶೇಷ ದೇವರು ಈ ಭೂಮಿಯನ್ನು ಒಂದು ಸಾಸೆ ಕಾರಣ ಹೊತ್ಕೊಂಡಿದ್ದಾರೆ. ಆ ಶೇಷ ದೇವನ್ನ ಯಾರು ಹೊತ್ಕೊಂಡಿದ್ದಾರೆ? ಕುರುಮರೂಪಿ ಪರಮಾತ್ಮ ಹೊತ್ಕೊಂಡಿದ್ದಾರೆ. ಅದು ಹೇಳ್ತಾರಲ್ಲ, ಸುವಾಲೆ ಒಳಗೆ ಹೇಳ್ತಾರಲ್ಲ, ಕುರುಮರು ಜಯವಾಗಲಿ ಇದು ಹೇಳ್ತಾರೆ. ಅದನ್ನು ಹೆಂಗಸರೆಲ್ಲ ಹೇಳ್ತಾರೆ ಬದ್ಧನಾಮ. ಅದರೊಳಗೆ ಕೂರ್ಮರೂಪಿ ವಾಯುದೇವರು ಹೊತ್ಕೊಂಡಿದ್ದಾರೆ. ಆ ಕೂರ್ಮರೂಪಿ ವಾಯುದೇವನ ಯಾರು ಹೊತ್ಕೊಂಡಿದ್ದಾರೆ? ವಿಷ್ಣು ಕೂರ್ಮ ಹೊತ್ಕೊಂಡಿದ್ದಾನೆ. ಅಂದರೆ ಪರಮಾತ್ಮ ವಿಷ್ಣು ಕೂರ್ಮದಿಂದ ಪಾತಾಳದಲ್ಲಿ ನೀರಿನಲ್ಲಿ ವಾಯುಕೂರ್ಮನ ಹೊತ್ಕೊಂಡಿದ್ದಾನೆ. ವಾಯುಕೂರ್ಮ ವಿಶೇಷ ಕೂರ್ಮನ ಹೊತ್ಕೊಂಡು ವಿಶೇಷ ದೇವತೆಗಳ ಮೇಲೆ ಭೂಮಿ ಇದೆ. ಆ ಭೂಮಿ ಒಳಗೆ ಈಗ ನಾವೆಲ್ಲ ಇದ್ದೀವಿ ಅಂತ. ಅದೇ ನಾನು ಹೊತ್ಕೊಂಡೆ ಅಂತ ಹೇಳ್ತೀಯಲ್ಲ ನೀನು ಅಂತ ಹೇಳಿ ಅವನಿಗೆ ಸಾಕಷ್ಟು ಅವನಿಗೆ ಉಪದೇಶ ಮಾಡ್ತಾರೆ. ಆಗ ಅವನು ತಪ್ಪಾಯಿತು ಅಂತೇಳಿ ನಮಸ್ಕಾರ ಮಾಡಿ, ನಾನು ಕಪಿಲ ರೂಪಿ ಪರಮಾತ್ಮನ ನೋಡಕ್ಕೆ ಹೋಗ್ತಾ ಇದ್ದೆ, ನೀವೇ ಹೇಳಿ ಉಪದೇಶ ಮಾಡಿದ್ರಿ, ನಂಗೆ ತುಂಬ ಸಂತೋಷ ಆಯಿತು, ಅನುಗ್ರಹ ಮಾಡಬೇಕು ಅಂತ ಕೇಳ್ತಾನೆ. ಇಲ್ಲ, ಅನುಗ್ರಹ ಅಲ್ಲ, ಅಹಂಕಾರ ಬಿಡು, ಅಹಂಕಾರ ಬಿಟ್ಟು ನೀನು ಬಪ್ಪ ಈ ಬಡವ್ರನ್ನೆಲ್ಲ ನೀನು ಬಿಟ್ಟು ದುಡ್ಸ್ಕೊತೀಯಲ್ಲ, ಅದೆಲ್ಲ ಬಿಟ್ಟಿಲ್ಲ, ನಮ್ಮ ಮಕ್ಕಳಾಗೆ ಇವ್ ನೋಡಿ ನೀನು ಚೆನ್ನಾಗಿ ಯಾರೋ ರಾಜ್ಯವಾಡಿ ಉದ್ಧಾರ ಆಗಪ್ಪ, ನಾ ಹೇಳಿರೋ ವಿಚಾರಗಳೆಲ್ಲ ಮನನ ಮಾಡಿಕೊಂಡು ಪರಮಾತ್ಮ ಸೇವೆ ಮಾಡು ಅಂತ ಹೇಳಿ ಆಶೀರ್ವಾದ ಮಾಡಿ ಕಳಿಸ್ತಾನೆ ರೋಗಣರಾಜನಿಗೆ. ಇದು ಉಪದೇಶ ಮಾತ್ರ ಅದರಲ್ಲಿ ವಿಸ್ತಾರವಾಗಿ ಕೊಟ್ಟಿದ್ದಾರೆ. ನಾನು ಸಂಕ್ಷಿಪ್ತವಾಗಿ ನಾಳೆ ಭಾಗವತದಲ್ಲಿ ಪಂಚಮ ಸ್ಕಂದದಲ್ಲಿ ಇದೆಲ್ಲ ಬರುತ್ತೆ.